ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜು ಬ್ಲಾಗ್ಸ್. ಇವತ್ತು ಬ್ಲಾಗ್ ಬಂದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇವಾಗಿರೋ ವೆದರು ಕ್ಲೈಮೇಟು ಹೇಗಿದೆ ಅಂತ ಹೇಳೋಕ್ಕಾಗಲ್ಲ. ಮಾರ್ನಿಂಗ್ ಈ ಥರ ಇತ್ತು. ಅಲ್ಲಿ ಹೆಲ್ತ್ ಮಿಕ್ಸ್ ಗಂಜಿನೂ ಹಾಲು ಕುಡಿದ್ಬಿಟ್ಟು ಅಲ್ಲಿಂದ ನಾವು ತೋಟಕ್ಕೆ ಹೋಗೋಣ ಅಂತ ಹೋಗಿದ್ರಿ. ತೋಟದಲ್ಲಿ ಕಡಲೆಕಾಯಿ ಆಮೇಲೆ ತೊಗರಿ ಇದೆಲ್ಲ ಹಾಕಿದ್ರು. ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕಿದ್ರು. ಆವಾಗೂ ಸ್ವಲ್ಪ ಬಂದಿಲ್ಲ, ಅಲ್ಲೆಲ್ಲ ಗ್ಯಾಪ್ಸ್ ಎಲ್ಲ ಇತ್ತು. ಸರಿ, ಈಗ ಇದು ಥರ ಇತ್ತು. ಅಲ್ಲೆಲ್ಲ ನೋಡ್ರಿ ಸರಿಗೆ ಬಂದಿಲ್ಲ, ಗ್ಯಾಪಾಗೇ ಇತ್ತು. ಎಲ್ಲರೂ ಅಷ್ಟೇ, ರೈತರು ಹಾಕೋದು ಎಲ್ಲನೂ ಬಂದ್ಬಿಡಲ್ಲ. ಇರುತ್ತೆ, ಲಾಸು ಇರುತ್ತೆ, ಇದು ಇರುತ್ತೆ. ಆಮೇಲೆ ಕೆಳಗಡೆ ಇರೋದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಮನೆಗೆ ಬೇಕಾದಷ್ಟು ಮಟ್ಟಿಗೆ. ಆಮೇಲೆ ಈ ಸೈಡ್ ಬಂದ್ಬಿಟ್ಟು ರಾಗಿ ಅದೆಲ್ಲ ಹಾಕಿದ್ರು. ಬಟ್ ಇನ್ನೂ ಬಂದಿಲ್ಲ, ಮಳೆ ಇಲ್ಲ ಅಂದ್ಬಿಟ್ಟು. ಆಮೇಲೆ ಸರಿ ಮನೆಗೆ ಸ್ವಲ್ಪ ಹೂವು ಕಿತ್ಕೊಳೋಣ ಅಂದ್ಬಿಟ್ಟು ಕೀಳ್ತಾ ಇದ್ದೆ. ಆ್ಯಕ್ಚುಲಿ ಅದು ಸ್ವಲ್ಪ ಗಟ್ಟಿಗಿತ್ತು, ಬರ್ತಾ ಇಲ್ಲ. ಅದಾದಮೇಲೆ ನಾವು ಬಂದ್ಬಿಟ್ಟು ನಮ್ಮ ಮದರ್ ಇನ್ ಲಾ ಹೌಸ್ಗೆ ಹೋಗಿರೋದು. ನಾವಿರೋದು ಬೇರೆ ಕಡೆ, ಅವರಿರೋದು ಅಲ್ಲಿ ಊರಲ್ಲಿ, ವಿಲೇಜಲ್ಲಿ. ಮಾರ್ನಿಂಗ್ ಇಲ್ಲಿ ಗಿಣಿಗಳು ಪಕ್ಷಿಗಳೆಲ್ಲ ಕೂಗ್ತಾ ಇದೆ. ಅಷ್ಟು ಕೇಳೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಅಲ್ಲಿ ಅವರು ರಿಲೇಷನ್ ಅವ್ರದ್ದು ತೋಟ ಇತ್ತು, ನಮ್ಮ ಯಜಮಾನ್ರವ್ರದ್ದು. ಅಲ್ಲಿ ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ತೋಟ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ, ಅಷ್ಟು ಸೂಪರಾಗಿತ್ತು. ಇದೇ ಡೈರೆಕ್ಟಾಗಿ ನೋಡಿದರೆ ನೀವೇ ಥರ ರಿಯಾಕ್ಟ್ ಮಾಡ್ತಾಯಿದ್ರಿ ಅಂತ ನನಗೆ ಗೊತ್ತಿಲ್ಲ. ಸೂಪರಾಗಿತ್ತು. ಆಮೇಲೆ ಅಲ್ಲಿಂದ ಸರಿ ಲೆಮನ್ ಮನೆಗೆ ಸ್ವಲ್ಪ ಕಿತ್ಕೊಳೋಣ ಅಂತ ಹೋಗಿದ್ರೆ, ಅಲ್ಲಿ ಸ್ವಲ್ಪ ಜಾಸ್ತಿ ಮುಳ್ಳು ಕೈಗೆಲ್ಲ ಕುಚ್ತಾನೇ ಇತ್ತು. ಹೇಗೋ ಆಗೋ ಅನಿಸಿ ಒಂದು ಕಿತ್ಬಿಟ್ಟೆ. ಆಮೇಲೆ ನಮ್ಮ ಮನೇಲಿ ಅಲ್ಲಿ ಸ್ವಲ್ಪ ಸಿಕ್ಕಿಡಿಕಾಯಿ ಅದು ಕೀಳ್ತಾ ಇದ್ರು. ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ರೀ, ಕೀಳ್ತಾರೆ. ಅಲ್ಲಿ ತುಂಬ ಲೆಮನ್ ಬಂದು ಎಲ್ಲನೂ ಕೆಳಗಡೆನೇ ಬಿದ್ದುಬಿಟ್ಟಿತ್ತು. ಅಷ್ಟೊಂದಿತ್ತು, ಮರದ್ದು ತುಂಬ ಇತ್ತು ಎಲ್ಲ. ನೋಡ್ರಿ ಅಲ್ಲಿ ಎಲ್ಲನೂ ಕೆಳಗಡೆನೇ ಬಿದ್ದಿದೆ. ಆಮೇಲೆ ಅಲ್ಲಿಂದ ಬಂದಿದ್ದಾದಮೇಲೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದರು. ಬೆಳಗ್ಗೆ ಚಟ್ನಿ ಇಡ್ಲಿ ಮಾಡಿದರು. ಅದೆಲ್ಲ ತಿಂದಿದ್ದಾದಮೇಲೆ ಅಲ್ಲಿಂದ ನಾವು ಏನೇನು ತಂದಿದ್ರು ಅದನ್ನೆಲ್ಲ ಸರಿ ಊರಿಗೆ ಬರಬೇಕಾದ್ರೆ ಎಲ್ಲ ಪ್ಯಾಕ್ ಮಾಡೋಣ ಅಂತೆಲ್ಲ ಎತ್ತಿಟ್ಟಿದ್ರಿ. ಸರಿ ಒನ್ ಬೈ ಒನ್ ಎತ್ತಿಟ್ರೆ ಅದನ್ನು ಆಮೇಲೆ ಹೋಗೋವಾಗ ಏನು ಮರೆಯಲ್ಲ. ಒಂದು ಸ್ವಲ್ಪ ಮರ್ತುಬಿಟ್ಟು ಅರ್ಧ ಹೋಗ್ಬಿಟ್ಮೇಲೆ ಅಯ್ಯೋ ನೆನ್ಪು ಮಾಡ್ಕೊಳ್ತೀರಿ, ಇದು ಮರ್ತೋಗಿದ್ದೀರಿ, ಅದು ಎತ್ಕೊಂಡು ಬರಬೇಕು ಅಂತ ಅಂದ್ಕೊಳ್ತೀರಿ. ಅದರಿಂದನೇ ಬೇಗ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಎತ್ತಿಟ್ರೆ ನೆಕ್ಸ್ಟು ಏನಾರ ಮರ್ತಿದ್ರೆ ಆಮೇಲೆ ಎತ್ತಿಡೋಕೆ ಈಸಿಗಿರುತ್ತೆ ಅಂತ ಇವಾಗ ಇರೋದನ್ನ ಮಟ್ಟು ಪ್ಯಾಕ್ ಮಾಡ್ತಾಯಿದ್ದೆ. ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾದಮೇಲೆ ಆವತ್ತಿನ ಡೇ ನಾನು ಈ ಥರನೇ ಇದ್ದೆ. ಆಮೇಲೆ ಇದೇ ಫುಲ್ ಔಟ್ಫಿಟ್ 3 ಪೀಸ್ ಇದು ಸೆಟ್ಟು, ಆಲಿಯಾ ಕಟ್ಟು. ಆಮೇಲೆ ಅಲ್ಲಿಂದ ತಂದಿರೋದು ಹಾಲು ಕೊಟ್ಟು ಕಳಿಸಿದ್ದಾರೆ, ಹೂವು, ಇದು ಟೊಮಾಟ, ಇದರಲ್ಲಿ ಸ್ವಲ್ಪ ಸೊಪ್ಪು, ಲೆಮನ್ನು, ಇದೆಲ್ಲ ಬೆಂಡೆಕಾಯಿ ಇದೆಲ್ಲ ಇದು ಶಾಪ್. ಇದು ನಮ್ಮ ಅತ್ತೆ ಈ ತಟ್ಟೆನೂ ಅದು ಬೀಟ್ರೋಟ್ ಕ್ಯಾರೆಟ್ ಜಿಕ್ಕಕ್ಕೆ ಅದು ಒಂದು ಸ್ವಲ್ಪ ತಗೊಟ್ಟಿದ್ದಾರೆ, ಅದು ಎತ್ಕೊಬಂದು. ನಾವು ಅಲ್ಲಿಂದ ಬರಬೇಕಾದ್ರೆ ಇಷ್ಟೊಂದು ತರಕಾರಿ ಎಲ್ಲ ತಂದಿದ್ದೀರಿ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ವಿಲೇಜ್ ಕಡೆ ಹೋದ್ರೇ ತರ್ತಾ ಇರ್ತೀರಿ ತರಕಾರಿ ಎಲ್ಲನೂ ಅದೇ ಥರನೇ. ಆಮೇಲೆ ಹೂವು, ಟೊಮಾಟ, ಹಾಲು ಇವೆಲ್ಲ ತಂದಿದ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.